ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ಈ ರೀತಿ ಮಷಿನ್ ವರ್ಕ್ ಬ್ಲೌಸ್ನ ಯಾವ ರೀತಿ ಕಟ್ ಮಾಡಿ ಸ್ಟಿಚ್ ಮಾಡಬೇಕು ಅನ್ನೋದನ್ನು ತೋರಿಸ್ತಾ ಇದ್ದೀನಿ. ಒಬ್ಬೊಬ್ರು ಏನು ಮಾಡ್ತಾರೆ ಅಂತಂದರೆ, ನಾವು ವರ್ಕ್ ಮಾಡಿರೋ ಪೀಸ್ನೇ ಸ್ಯಾರಿ ಪೀಸ್ನೇ ಕಟ್ ಮಾಡಿ ಸ್ಟಿಚ್ ಆಮೇಲೆ ನಾವು ಲೈನಿಂಗ್ನ ಕಟ್ ಮಾಡ್ಕೋತಾರೆ. ಸೊ ನಾನು ಹಾಗೆ ಮಾಡೋದಿಲ್ಲ. ಯಾಕಂದರೆ ನಿಮಗೇನಾದರೂ ಎಕ್ಸ್ಟ್ರಾ ಕ್ಲಾತ್ ಏನಾದರೂ ಹೆಚ್ಚು ಕಡಿಮೆ ಬಂತು ಸ್ಟಿಚಿಂಗ್ ಮಾಡುವಾಗ ಅಂತಂದರೆ ಬಟ್ಟೆ ಹಾಳಾಗುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಫಸ್ಟ್ ಲೈನಿಂಗ್ನ ಕಟ್ ಮಾಡ್ಕೊಳ್ಳಿ. ಆಮೇಲೆ ನೀವು ಮೇನ್ ಫ್ಯಾಬ್ರಿಕ್ನ ಸ್ಯಾರಿ ಫ್ಯಾಬ್ರಿಕ್ನ ಕಟ್ ಮಾಡಿಕೊಂಡು ನೀವು ಸ್ಟಿಚ್ ಮಾಡ್ಕೋಬೋದು. ಬನ್ನಿ ಇವಾಗ ಸ್ಟಾರ್ಟ್ ಮಾಡೋಣ. ಫಸ್ಟ್ ಇವಾಗ ಲೈನಿಂಗ್ನ ಈ ರೀತಿ ಫೋಲ್ಡ್ ಮಾಡಿ ಕಟ್ ಮಾಡ್ಕೊಂಡಿದ್ದೀನಿ. ಇದು ಬಂದು 34 ಎದೆ ಸುತ್ತಳತೆ ಬ್ಲೌಸ್ ಆಗಿರುತ್ತೆ. ನೋಡಿ, 8ವರೆಗೆ ನಾನು 3 ಇಂಚನ್ನ ಎಕ್ಸ್ಟ್ರಾ ತೊಗೊಂಡಿದ್ದೀನಿ. ನೀವು ಯಾವುದೇ ಒಂದು ಅಳತೆ ಬ್ಲೌಸ್ ಆದರೂ ಅಷ್ಟೇ 3 ಇಂಚನ್ನ ಆ್ಯಡ್ ಮಾಡಿಕೊಂಡು ತಗೊಳ್ಳಿ. ವರ್ಕ್ ಬ್ಲೌಸ್ ಆದ್ರಂತೂ ನೀವು 3 ಇಂಚು ಸೀಮಿಂಗ್ ಲೈಸ್ಗೋಸ್ಕರ 3 ಇಂಚ್ ಇಟ್ಕೊಳ್ಳೇಬೇಕಾಗುತ್ತೆ. ಸೊ ಬ್ಯಾಕ್ ಪಾರ್ಟ್ನ ಕಟ್ ಮಾಡ್ತಾ ಇದ್ದೀವಿ, ಹಾಗಾಗಿ 1/2 ಇಂಚ್ಗೆ ಒಂದು ಮಾರ್ಕ್ ಮಾಡ್ಕೊಂಡಿದ್ದೀನಿ. ಈ ರೀತಿ ಅಳತೆ ಬ್ಲೌಸ್ನ ಇಟ್ಟು ಬೆನ್ನಿನ ಉದ್ದನ ಒಂದು ಮಾರ್ಕ್ ಮಾಡ್ಕೋಬೇಕು. ಹಾಗೆಯೇ 1/2 ಇಂಚ್ ಎಕ್ಸ್ಟ್ರಾ ಮಾರ್ಜಿನ್ಗೋಸ್ಕರ ಒಂದು ಮಾರ್ಕ್ ಮಾಡ್ಕೋತಾ ಇದ್ದೀನಿ. ಹಾಗೆಯೇ ಇದು ಡೀಪ್ ಎಷ್ಟಿದೆ ಅಂತ ನೋಡೋದಕ್ಕೋಸ್ಕರ ಈ ರೀತಿ ಮಧ್ಯನೇ ಫೋಲ್ಡ್ ಮಾಡಿಕೊಂಡು ಮಾರ್ಕ್ ಮಾಡ್ಕೊಳ್ಳಿ. ಹಾಗೆ ಸೊಂಟದ ಸುತ್ತಳತೆಯನ್ನು ಕೂಡ ಅದೇ ರೀತಿ ಮಾರ್ಕ್ ಮಾಡ್ಕೊಳ್ಳಿ. ನೀವು ಈ ಮೆಥಡ್ನ ಫಾಲೋ ಮಾಡಿ ಕಟ್ ಮಾಡಿದ್ರೆ ಬೇಗ ಕಟಿಂಗ್ ಅನ್ನೋದನ್ನು ಮಾಡ್ಬೋದು. 1 ಇಂಚು ಡಾಟ್ಸ್ ಬರುತ್ತಲ್ಲ, ಅದಕ್ಕೋಸ್ಕರ 1 ಇಂಚ್ ಡಾಟ್ಸ್ಗೋಸ್ಕರ ಎಕ್ಸ್ಟ್ರಾ ಆ್ಯಡ್ ಮಾಡಿದ್ದೀನಿ ಅಷ್ಟೇ. ಇವಾಗ ಈ ರೀತಿ ಫೋಲ್ಡ್ ಮಾಡ್ಕೊಳ್ಳಿ. ಈ ರೀತಿ ಫೋಲ್ಡ್ ಮಾಡಿ ಕಟ್ ಮಾಡಿದ್ರೆ ನೀವು 2 ಸೈಡ್ ಕೂಡ ಒಂದೇ ಸಲ ಕಟ್ ಮಾಡ್ಕೋಬೋದು. ಇವಾಗ 34 ಎದೆ ಸುತ್ತಳತೆಗೆ ನಾವು 5.25ವರೆಗೂ ಕೂಡ ನೆಕ್ ವಿಡ್ತು ಮತ್ತು ಭುಜನ ಇಟ್ಕೋಬೋದು. ಹಾಗಾಗಿ 5ವರೆಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಹಾರ್ಮೋಲ್ ಕೂಡ ಅಷ್ಟೇ 5ವರೆಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಫ್ರಂಟಲ್ಲಿ 1 ಇಂಚ್ಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ. ಬ್ಯಾಕ್ದು 1/2 ಇಂಚ್ಗೆ ಒಂದು ಮಾರ್ಕ್ ಮಾಡಿಕೊಂಡು ಈಗ ಎದೆ ಸುತ್ತಳತೆ ಬಂದು 8.25 ಇದೆ, 8ವರೆಗೆ ಮಾರ್ಕ್ ಮಾಡ್ಕೊಳ್ಳಿ. ಹಾಗೆಯೇ ಇದು ರೌಂಡ್ ಯಾವ ರೀತಿ ಕೊಡೋದು ಅನ್ನೋದನ್ನು ನೋಡಿ ತೋರಿಸ್ತೀನಿ. ಆರ್ಮೋಲ್ ಶೇಪ್ ಯಾವ ರೀತಿ ತೆಗಿಬೇಕು ಅಂತ. ಇವೆರಡರ ಮಧ್ಯಕ್ಕೆ ಒಂದು ಮಾರ್ಕ್ನ ಮಾಡಿಕೊಂಡು ಈ ರೀತಿ ರೌಂಡ್ ಶೇಪ್ ಅನ್ನೋದನ್ನು ಕೊಡಿ. ಹಾಗೆಯೇ ಬ್ಯಾಕ್ ಪಾರ್ಟಲ್ಲೂ ಕೂಡ ಅಷ್ಟೇ ಇವೆರಡರ ಮಧ್ಯಕ್ಕೆ ಒಂದು ಮಾರ್ಕ್ ಮಾಡ್ಕೊಳ್ಳಿ ಅಷ್ಟೇ. ಇವಾಗ ನೆಕ್ ವಿಡ್ತ್ನ ಯಾವ ರೀತಿ ನೋಡ್ಕೋಬೇಕು ಅಂದರೆ, ನಾವು ವರ್ಕ್ ಇರುತ್ತೆ ಅಲ್ವಾ, ನೋಡಿ ಇಲ್ಲಿ 1/4 ಇಂಚು ಇಲ್ಲೂ 1/4 ಇಂಚು ನಾವು ಜಾಯಿಂಟ್ ಮಾಡೋದಕ್ಕೋಸ್ಕರ ಬೇಕಾಗುತ್ತೆ. ಉಳ್ಕೊಂಡ್ರೆ ಅದು ನೆಕ್ ವಿಡ್ತ್ಗಾಗುತ್ತೆ. ಇದನ್ನು ಮಧ್ಯೆ ಈ ರೀತಿ ಫೋಲ್ಡ್ ಮಾಡಿಕೊಂಡ್ರೆ ನಮಗೆ 2.4 ನೆಕ್ ವಿಡ್ತ್ ಸಿಕ್ಕಿದೆ. ನೀವು ಯಾವುದೇ ವರ್ಕ್ ಬ್ಲೌಸ್ ಆದರೂ ಈ ಮೆಥಡ್ನೇ ನೀವು ಫಾಲೋ ಮಾಡ್ಬೋದು. ಆವಾಗ ನಿಮಗೆ ಸ್ಟಿಚಿಂಗ್ ಅಟ್ಯಾಚ್ ಮಾಡುವಾಗ ಯಾವುದೇ ರೀತಿ ಪ್ರಾಬ್ಲಮ್ ಆಗೋದಿಲ್ಲ. ಇವಾಗ ಫ್ರಂಟ್ ಡೀಪ್ ಎಷ್ಟಿದೆ ಅನ್ನೋದನ್ನು ಕೂಡ ಅಳತೆ ಬ್ಲೌಸಲ್ಲಿ ನೋಡ್ಕೊಳ್ಳಿ. ಫ್ರಂಟ್ ಡೀಪ್ ನೋಡಿಕೊಂಡು ಇವಾಗ ನೋಡಿ, ಇದು ಬಂದು ಫ್ರಂಟ್ ಡೀಪ್ ಬಂದು 6.25 ಇದೆ. 6ವರೆಗೆ ಒಂದು ಮಾರ್ಕ್ ಮಾಡಿಕೊಂಡು ಸ್ಟ್ರೈಟ್ ಲೈನ್ ಹಾಕ್ಕೊಳ್ಳಿ. ಈ ರೀತಿ ನೀಟಾಗಿ ರೌಂಡ್ ಶೇಪ್ ಅನ್ನೋದನ್ನು ಕೊಡ್ತಾಯಿದ್ದೀನಿ. ಹಾಗೆಯೇ ಭುಜದಿಂದ ಪಟ್ಟಿ ಪೀಸ್ವರೆಗೂ ಕೂಡ ಎಷ್ಟಿದೆ ಅನ್ನೋದನ್ನು ಈ ರೀತಿ ಇಟ್ಕೊಂಡು ಮಾರ್ಕ್ ಮಾಡ್ಕೊಳ್ಳಿ. 1/2 ಇಂಚ್ ಎಕ್ಸ್ಟ್ರಾನ ಮಾರ್ಕ್ ಮಾಡ್ಕೋಬೇಕು. ನೀವು ಯಾವುದೇ ಒಂದು ಅಳತೆ ಬ್ಲೌಸಲ್ಲಿ ಇಟ್ಟು ಅಷ್ಟೇ 1/2 ಇಂಚ್ ಎಕ್ಸ್ಟ್ರಾನ ಮಾರ್ಕ್ ಮಾಡ್ಕೋಬೇಕು. ಇದ್ರ ಕಟಿಂಗ್ ವೀಡಿಯೋಸ್ಗಳೆಲ್ಲ ನಾನು ಸಪ್ರೇಟಾಗಿ ನಿಧಾನಕ್ಕೆ ಹೇಳಿದ್ದೀನಿ, ನೀವು ಅದನ್ನು ನೋಡ್ಬೋದು. ಸೊ ಇದು ಮಷಿನ್ ವರ್ಕ್ ಬ್ಲೌಸ್ನ ಯಾವ ರೀತಿ ಇಟ್ಕೊಂಡು ಕಟ್ ಮಾಡ್ಕೋಬೇಕು ಅನ್ನೋದ್ರಿಂದ ಸ್ವಲ್ಪ ಫಾಸ್ಟ್ ಮಾಡಿದ್ದೀನಿ ಅಷ್ಟೇ. ಇವಾಗ ಫ್ರಂಟ್ ಶೇಪ 2 ಮಾತ್ರ ಈ ರೀತಿ ಇಟ್ಕೊಂಡು ಫ್ರಂಟ್ ಶೇಪ್ ಅನ್ನೋದನ್ನು ಕಟ್ ಮಾಡ್ಕೋಬೇಕಾಗತ್ತೆ. ಫ್ರಂಟ್ ಪಾರ್ಟು ಕೂಡ ಅಷ್ಟೇ ಇದೇ ರೀತಿ ನಾವು ಎಲ್ಲಿಗೆ ಮಾರ್ಕ್ ಮಾಡ್ಕೊಂಡಿದ್ವಿ ಒಂದು ಮಾತ್ರ ಈ ರೀತಿ ನೀವು ಕಟ್ ಮಾಡಿದ್ರೆ ಬೇಗ ಬ್ಲೌಸ್ಗಳನ್ನ ದಿನಕ್ಕೆ 20 ಬ್ಲೌಸ್ಗಳು ಬೇಕಾದರೂ ನೀವು ಕಟ್ ಮಾಡ್ಕೋಬೋದು. ಹಾಗಾಗಿ ನೀವು ಕೂಡ ಇದೇ ಮೆಥಡ್ನ ಫಾಲೋ ಮಾಡಿ. ಇವಾಗ ಇದನ್ನು ನೀಟಾಗಿ ಪಟ್ಟಿ ಪೀಸ್ ಕೂಡ ಅಲ್ಲೇ ರೆಡಿ ಇದೆ. ನಾವು ಯಾವುದೇ ರೀತಿ ಕಟಿಂಗ್ ಮಾಡುವಾಗಿಲ್ಲ. ನೀವು ಎಕ್ಸ್ಟ್ರಾ ಬಟ್ಟೆನ ತಗೊಂಡ್ರೆ ಈ ರೀತಿ ನೀಟಾಗಿ ಪಟ್ಟಿ ಪೀಸ್ನ ಎಕ್ಸ್ಟ್ರಾ ಕಟ್ ಮಾಡಬೇಕು ಅನ್ನೋ ಆಗಿಲ್ಲ, ಅಲ್ಲೇ ಕರೆಕ್ಟಾಗಿ ಸಿಕ್ಬಿಡುತ್ತೆ ನಿಮಗೆ. ಇವಾಗ ನೋಡಿ, ಇದು ಪಟ್ಟಿ ಪೀಸ್ ಕೂಡ ರೆಡಿ ಆಯಿತು. ಇವಾಗ ಸ್ಲೀವ್ಸ್ ಕಟಿಂಗ್ ಮಾಡೋದು ತೋರಿಸ್ತೀನಿ. ಸ್ಲೀವ್ಸ್ ಕಟಿಂಗ್ನು ಅಷ್ಟೇ ಈ ರೀತಿ ಮಧ್ಯೆ ಫೋಲ್ಡ್ ಮಾಡಿ 4 ಫೋಲ್ಡ್ನ ಮಾಡ್ಕೋಬೇಕಾಗುತ್ತೆ. ಮಧ್ಯೆ ಫೋಲ್ಡ್ ಮಾಡಿಕೊಂಡು ನಮಗೆ ಯಾವ ಕಡೆ ಜಾಸ್ತಿ ಬಟ್ಟೆ ಇದೆ ಅಂತ ಅನಿಸುತ್ತೆ ಆ ಕಡೆಗೆ ಈ ರೀತಿ ಫೋಲ್ಡ್ ಮಾಡ್ಕೊಳ್ಳಿ. ಫೋಲ್ಡ್ ಮಾಡಿಕೊಂಡು ಫಸ್ಟು ಒಂದು ಸಮನಾಗಿ ನಾವು ಕಟ್ ಮಾಡ್ಕೋಬೇಕಾಗುತ್ತೆ. ಆಮೇಲೆ ನಾವು ಮಾರ್ಕ್ ಮಾಡ್ಕೋಬೇಕು. ನೀವು ಯಾವುದೇ ಬಟ್ಟೆ ಏನಾದರೂ ಅಷ್ಟೇ ಫಸ್ಟು ಒಂದು ಸಮವಾಗಿ ಕಟ್ ಮಾಡ್ಕೊಳ್ಳಿ, ಆಮೇಲೆ ನೀವು ಕರೆಕ್ಟಾಗಿ ಕಟ್ ಮಾಡ್ಕೋಬೋದು. ಇವಾಗ ಇದಕ್ಕೂ ಅಷ್ಟೇ 1/2 ಇಂಚ್ಗೆ ಒಂದು ಮಾರ್ಕ್ ಮಾಡ್ಕೊಂಡಿದ್ದೀನಿ. 1/2 ಇಂಚಿಗೆ ಮಾರ್ಕ್ ಮಾಡಿಕೊಂಡು ಅಳತೆ ಬ್ಲೌಸ್ನ ಇದ್ರ ಮೇಲ್ಗಡೆ ನೀಡಿ ಅವರು 1 ಇಂಚ್ ಎಕ್ಸ್ಟ್ರಾ ಹೇಳಿರೋದ್ರಿಂದ ನಾನು ಸ್ವಲ್ಪ ಮುಂದಕ್ಕೆ ಇಟ್ಕೊಂಡಿದ್ದೀನಿ ಅಷ್ಟೇ. ನೀವು ಯಾವುದೇ ಎಕ್ಸ್ಟ್ರಾ ಬಟ್ಟೆ ಬೇಕಾಗಿಲ್ಲ ಅಂತಂದರೆ ನೀವು ಅದೇ ಮಾರ್ಕ್ಗೆ ಇಟ್ಕೋಬೋದು. ಇದು ನೋಡಿ, ಇದು 1 ಇಂಚ್ಗೆ ಬೇಕು, ಅದಕ್ಕೋಸ್ಕರ
ಆರ್ಮಲ್ ಹತ್ರ ಕೂಡ ಜಾಯಿಂಟ್ ಮಾಡಿ 1.5 ಇಂಚ್ವರೆಗೂ ಯಾವುದೇ ರೀತಿ ಶೇಪ್ ತೆಗಿಬೇಡಿ. ಈ ರೀತಿ ನೀಟಾಗಿ ಶೇಪ್ ಅನ್ನೋದನ್ನು ಕೊಡಿ. ಇವಾಗ ಸ್ಲೀವ್ಸ್ ಶೇಪ್ ಅನ್ನೋದು ರೆಡಿ ಆಯಿತು. ಸ್ಲೀವ್ಸ್ ಯಾವ ರೀತಿ ಕಟ್ ಮಾಡಬೇಕು ಅಂತ ನಾನು ಸಪ್ರೇಟ್ ವೀಡಿಯೋನ ಮಾಡಿದ್ದೀನಿ, ನೀವು ನನ್ನ ಚಾನಲ್ನಲ್ಲಿ ನೋಡ್ಬೋದು. ಸಪ್ರೇಟಾಗಿ ಇದನ್ನು ಯಾವ ರೀತಿ ಉದ್ದ ಸ್ಲೀವ್ಸ್ನೂ ಕೂಡ ಯಾವ ರೀತಿ ಕಟ್ ಮಾಡಬೇಕು, ಹಾಗೆಯೇ ಹಾಫ್ ಸ್ಲೀವ್ಸ್ ಯಾವ ರೀತಿ ಕಟ್ ಮಾಡಬೇಕು ಅನ್ನೋದನ್ನು ವೀಡಿಯೋ ಮಾಡಿದ್ದೀನಿ, ನೀವು ಅದನ್ನು ಕೂಡ ವಾಚ್ ಮಾಡ್ಬೋದು. ಇವಾಗ ನೋಡಿ ಒಂದು ಮಾರ್ಕ್ ಮಾಡ್ಕೊಳ್ಳಿ. ಆರ್ಮಲ್ ಜಾಯಿಂಟ್ಗೆ ಒಂದು ಮಾರ್ಕ್ ಮಾಡಿಕೊಂಡು ಇವಾಗ ಫ್ರಂಟ್ ಶೇಪ್ ಅನ್ನೋದನ್ನು ಈ ರೀತಿ ಕೊಡಿ. ನಾನು ಫ್ರಂಟ್ ಶೇಪ್ನ ಕಟ್ ಮಾಡ್ಕೊಳ್ಳೋದಿಲ್ಲ, ಮಾರ್ಕ್ ಮಾಡ್ಕೊಂಡಿದ್ದೀನಿ ಅಷ್ಟೇ. ನಾನು ಯಾವುದೇ ಅಳತೆ ಬ್ಲೌಸ್ ಆದರೂ ಕೂಡ ಅಷ್ಟೇ ಸ್ಟಿಚಿಂಗ್ ಮಾಡುವಾಗ ಫ್ರಂಟ್ ಶೇಪ್ ಅನ್ನೋದನ್ನು ತಗೋತೀನಿ. ಇವಾಗ ತಗೊಂಡು ಕಟ್ ಮಾಡಿಕೊಂಡ್ರೆ ಕನ್ಫ್ಯೂಸ್ ಆಗುತ್ತೆ. ಹಾಗಾಗಿ ಇವಾಗ ನೋಡಿ ಬಟ್ಟೆ ಮೇಲ್ಗಡೆ ಇಟ್ಟು ಯಾವ ರೀತಿ ಕಟ್ ಮಾಡಬೇಕು ಅಂತ ತೋರಿಸ್ತೀನಿ ನೋಡಿ. ಈ ರೀತಿ ಎರಡು ಡಿಸೈನ್ ಕೂಡ ಒಂದೇ ಸಮನಾಗಿ ಬರಬೇಕು. ಈ ರೀತಿ ನೋಡಿ ಎರಡು ಡಿಸೈನು ಒಂದೇ ಸಮನಾಗಿ ಬರೋ ಥರ ಇಟ್ಕೊಂಡು ಅದ್ರ ಮೇಲ್ಗಡೆ ಸ್ಲೀವ್ಸ್ನ ಇಡಬೇಕಾಗುತ್ತೆ. ಎಕ್ಸ್ಟ್ರಾ ಬೇಕು ಅಂತಂದರೆ ನಾವು ಆಮೇಲೆ ಅಟ್ಯಾಚ್ ಮಾಡ್ಕೋಬೋದು, ಆದರೆ ಮಧ್ಯಕ್ಕೆ ಕರೆಕ್ಟಾಗಿ ಸ್ಲೀವ್ಸ್ ಅನ್ನೋದು ಬರಬೇಕು. ಹಾಗಾಗಿ ಅದೇ ರೀತಿ ಇಟ್ಕೊಳ್ಳಿ. ಈ ರೀತಿ ನೋಡಿ ನಾವು ಮಧ್ಯೆ ಫೋಲ್ಡಿಂಗ್ ಮಾಡಿದ್ವಿ ಅಲ್ವಾ, ಫೋಲ್ಡಿಂಗ್ ಮಾಡಿರೋದು ಕರೆಕ್ಟಾಗಿ ಡಿಸೈನ್ ಮಧ್ಯಕ್ಕೆ ಬರಬೇಕು. ಅದೇ ರೀತಿ ಇಟ್ಕೊಂಡು ಮಾರ್ಕ್ ಮಾಡ್ಕೊಳ್ಳಿ. ನೋಡಿ ಆ ಕಡೆ ಈ ಕಡೆ ಸ್ವಲ್ಪ ಬಟ್ಟೆನ ಅಡ್ಜಸ್ಟ್ ಮಾಡಬೇಕಾಗುತ್ತೆ, ಯಾಕಂದರೆ ಅದು ಒಂದೇ ಕಡೆ ಬಾರ್ಡರ್ ಇರೋ ಸೈಡಿಗೆ ವರ್ಕ್ ಮಾಡಿರ್ತಾರೆ ಅಲ್ವಾ. ಹಾಗಾಗಿ ಇವಾಗ ಇದನ್ನು ಫೋಲ್ಡ್ ಮಾಡಿ ಈ ಕಡೆ ಇಟ್ಕೊಂಡೋಣ, ಅದು ಅಟ್ಯಾಚ್ ಮಾಡಿಕೊಂಡು ಸ್ಟಿಚ್ ಮಾಡಿಕೊಂಡ್ರೆ ಆಯಿತು. ಇವಾಗ ಬ್ಯಾಕ್ ಪಾರ್ಟಲ್ಲೂ ಕೂಡ ಅಷ್ಟೇ ನೋಡಿ, ಬ್ಯಾಕ್ ಪಾರ್ಟಲ್ಲಿ ನಾವು ನೆಕ್ ವಿಡ್ತ್ನ ಕಟ್ ಮಾಡುವಾಗ ಬ್ಯಾಕ್ ಪಾರ್ಟಲ್ಲಿ ಅಳತೆ ತಗೊಂಡಿರೋದ್ರಿಂದ ಯಾವುದೇ ರೀತಿ ಪ್ರಾಬ್ಲಮ್ ಆಗೋದಿಲ್ಲ. ಕರೆಕ್ಟಾಗಿ ಅದ್ರ ಮೇಲ್ಗಡೆನೇ ಇಟ್ಟು ನೋಡಿ ಈ ರೀತಿ ಡೀಪ್ ಮಾರ್ಕ್ ಮಾಡ್ಕೊಂಡಿದ್ವಿ ಅಲ್ವಾ, ಡೀಪ್ ಮಾರ್ಕ್ ಮಾಡ್ಕೊಂಡಿರೋದು ಕರೆಕ್ಟಾಗಿ ಬರಬೇಕು. ಅಲ್ಲಿಗೆ ಅವರು ಡೀಪ್ ಎಷ್ಟು ಮಾಡಿರ್ತಾರೆ ಅಲ್ಲಿಗೆ ಕರೆಕ್ಟಾಗಿ ಬರಬೇಕು. ಅದೇ ರೀತಿ ಇಟ್ಕೊಂಡು ಗುಂಡ್ಪಿನ್ನ ಹಾಕೋಬೇಕಾಗುತ್ತೆ. ನೀವು ಗುಂಡ್ಪಿನ್ ಹಾಕೊಂಡ್ರೆ ನಿಮಗೆ ಬಟ್ಟೆ ಆ ಕಡೆ ಈ ಕಡೆ ಹೋಗೋದಿಲ್ಲ. ಸ್ಟಿಚಿಂಗ್ ಮಾಡುವಾಗಲೂ ಕೂಡ ಅಷ್ಟೇ, ವರ್ಕ್ ಬ್ಲೌಸ್ ಆದರೂ 1 ಅವರ್ಗೆಲ್ಲ ಸ್ಟಿಚ್ ಮಾಡ್ಕೋಬೋದು ನೀವು ಈ ಮೆಥಡ್ನ ಫಾಲೋ ಮಾಡಿದ್ರೆ. ಇವಾಗ ನೋಡಿ ಗುಂಡ್ಪಿನ್ನ ನೀಟಾಗಿ ಇಟ್ಕೊಂಡು ನೆಕ್ ವಿಡ್ತ್ ಅನ್ನೋದು ಕರೆಕ್ಟಾಗಿ ಬರಬೇಕು. 1/4 ಇಂಚು ಎರಡು ಕಡೆ ಜಾಯಿಂಟ್ ಮಾಡೋ ಥರ ಬರಬೇಕು. ಹಾಗೆಯೇ ಇಟ್ಕೊಂಡು ನಾವು ಮಧ್ಯಕ್ಕೆ ಒಂದು ಗುಂಡ್ಪಿನ ಹಾಕೋತಾ ಇದ್ದೀನಿ. ಆ ಕಡೆ ಈ ಕಡೆ ಸೈಡ್ ನೀವು ಬಿಗಿನರ್ಸ್ ಆಗಿದ್ದರೆ ಸ್ವಲ್ಪ ಮೇಲ್ಗಡೆ ಕೂಡ ಭುಜದ ಹತ್ರ ಕೂಡ ಒಂದೊಂದು ಗುಂಡ್ಪಿನ ಹಾಕೋಬೇಕಾಗುತ್ತೆ. ಈ ಕಡೆ ಸೈಡು ಮತ್ತು ಈ ಕಡೆ ಸೈಡ್ ಎರಡು ಸೈಡ್ ಕೂಡ ಗುಂಡ್ಪಿನ ಹಾಕ್ಕೊಂಡು ಕಟ್ ಮಾಡ್ಕೋಬೇಕು. ಇವಾಗ ನೋಡಿ ನಾವು ಕಟ್ ಮಾಡುವಾಗ ಇಷ್ಟೇ ಎಕ್ಸ್ಟ್ರಾ ಬಟ್ಟೆನ ಬಿಟ್ಟೇ ಕಟ್ ಮಾಡ್ಕೊಳ್ಳಿ. ನಾವು ಸ್ಟಿಚಿಂಗ್ ಮಾಡಾದಮೇಲೆ ನಾವು ಕಟ್ ಮಾಡಿ ತೆಗಿಬೋದು. ನೀವು ಕಟಿಂಗ್ ಮಾಡುವಾಗಲೇ ಅಳತೆ ಪ್ರಕಾರ ಕರೆಕ್ಟಾಗಿ ಕಟ್ ಮಾಡಿಕೊಂಡ್ರೆ ಸ್ವಲ್ಪ ಆ ಕಡೆ ಈ ಕಡೆ ಹೋದ್ರೂ ಕೂಡ ಬ್ಲೌಸು ಹಾಳಾಗುತ್ತೆ. ಹಾಗಾಗಿ ಎಕ್ಸ್ಟ್ರಾ ಬಟ್ಟೆನೇ ಕಟ್ ಮಾಡ್ಕೊಳ್ಳಿ, ಸ್ಟಿಚಿಂಗ್ ಆದಮೇಲೆ ಕಟ್ ಮಾಡಿ ತೆಗಿಬೋದು. ಇವಾಗ ನೋಡಿ ಬ್ಯಾಕ್ ಪಾರ್ಟ್ ಕೂಡ ರೆಡಿ ಆಯಿತು. ಇವಾಗ ಫ್ರಂಟಲ್ಲಿ ನಾವು ಫಸ್ಟೇ ಡೀಪ್ನ ಕಟ್ ಮಾಡ್ಕೊಂಡಿದ್ವಿ, ಯಾಕಂದರೆ ನೀವು ಇಲ್ಲಿರೋವಂಥ ಡೀಪ್ನ ನೀವು ಕಟ್ ಮಾಡೋಕ್ಕೆ ಹೋದರೆ ಅವರು ಸ್ವಲ್ಪ ಎಕ್ಸ್ಟ್ರಾ ಮಾಡಿರ್ತಾರೆ, ಡಿಸೈನ್ ಸ್ವಲ್ಪ ಎಕ್ಸ್ಟ್ರಾ ಮಾಡಿರ್ತಾರೆ. ಹಾಗಾಗಿ ನೀವು ಫಸ್ಟೇ ಡೀಪ್ ಅನ್ನೋದನ್ನು ಕಟ್ ಮಾಡಿಕೊಂಡ್ರೆ ನಿಮಗೆ ಎಷ್ಟಕ್ಕೆ ಬೇಕಾಗುತ್ತೆ ಅಷ್ಟಕ್ಕೆ ನೀವು ಸ್ಟಿಚ್ ಮಾಡ್ಕೋಬೋದು. ನೋಡಿ ಇವಾಗ ಫ್ರಂಟ್ ಪಾರ್ಟ್ ಕೂಡ ರೆಡಿ ಆಯಿತು. ಇವಾಗ ಇನ್ನೊಂದು ಪಾರ್ಟ್ನ ಅದರ ಆಪೋಸಿಟ್ ಇಟ್ಕೋಬೇಕಾಗುತ್ತೆ. ಅದೇ ಪೀಸ್ನಲ್ಲಿ ನಾವು ಆಪೋಸಿಟನ್ನ ಇಟ್ಕೋಬೇಕಾಗುತ್ತೆ. ಆಪೋಸಿಟ್ನ ಈ ರೀತಿ ಇಟ್ಕೊಂಡು ಕಟ್ ಮಾಡ್ಕೋತಾ ಇದ್ದೀನಿ. ಇದನ್ನು ಕೂಡ ಅಷ್ಟೇ ಎಕ್ಸ್ಟ್ರಾ ಬಟ್ಟೆನೇ ಕಟ್ ಮಾಡ್ಕೋತಾ ಇದ್ದೀನಿ. ನಾನು ಯಾವುದೇ ಲೈನಿಂಗ್ ಬ್ಲೌಸ್ ಕಟ್ ಮಾಡಿದ್ರು ಅಷ್ಟೇ ಎಕ್ಸ್ಟ್ರಾ ಬಟ್ಟೆನೇ ಕಟ್ ಮಾಡ್ಕೋತೀನಿ. ಸ್ಟಿಚಿಂಗ್ ಮಾಡುವಾಗ ಕಟಿಂಗ್ ಮಾಡಿ ತೆಗಿಬೋದು ಅನ್ನೋ ಕಾರಣಕ್ಕೋಸ್ಕರ. ಇವಾಗ ನೋಡಿದ್ದು ಪಟ್ಟಿ ಪೀಸ್ನ ಕಟ್ ಮಾಡ್ಕೋತಾ ಇದ್ದೀನಿ. ನೋಡಿದ್ರಲ್ಲ ಎಷ್ಟು ಸುಲಭವಾಗಿ ಕಟ್ ಮಾಡ್ಬೋದು ಅಂತ. ವಿಡಿಯೋ ಇಷ್ಟ ಆದರೆ ವಿಡಿಯೋಗೆ ಲೈಕ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಾನು ಯಾವುದೇ ಒಂದು ವಿಡಿಯೋ ಹೊಸದಾಗಿ ಹಾಕಿದ್ರೂ ಕೂಡ ನಿಮಗೆ ನೋಟಿಫಿಕೇಷನ್ ಅನ್ನೋದು ಬರುತ್ತೆ. ಹಾಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.